ಆಯುಷ್ ಟಿವಿ ವೀಕ್ಷಕರಿಗೆ ಸ್ವಾಗತ. ಹಾಗೆ ಆಯುರ್ವೇದ ದಿನಚರಿ ಸೆಗ್ಮೆಂಟ್ ಏನಿದೆ ಅದರಲ್ಲಿ ನಾವು ಇವತ್ತು ಆಹಾರದ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಅದರಲ್ಲೂ ಕೂಡ ಹಿತ ಬುಕ್, ಮಿತ ಬುಕ್ ಮತ್ತು ಋತು ಬುಕ್ ಅನ್ನುವ ಕನ್ಸೆಪ್ಟ್. ಏನು ಸರ್ ದೊಡ್ಡ ದೊಡ್ಡ ವಿಷಯಗಳನ್ನು ಮಾತಾಡ್ತಾ ಇದ್ದೀರಾ, ಏನು ಹಿಂಗಂದರೆ ಸಂಸ್ಕೃತ ಶಬ್ದಗಳನ್ನೆಲ್ಲ ಹೇಳ್ತಾ ಇದ್ದೀರಾ. ಹಿತ ಬುಕ್ ಅಂದರೆ ನಮಗೆ ಯಾವುದು ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅದನ್ನು ಮಾತ್ರ ತಿನ್ನುವಂಥದ್ದು. ಮಿತ ಬುಕ್ ಅಂದರೆ ಆ ಕ್ವಾಂಟಿಟಿ ಏನಿದೆ, ಆ ಕ್ವಾಂಟಿಟಿ ಎಷ್ಟು ತಿಂತೇವೆ ಅಷ್ಟು ಮಾತ್ರ ತಿನ್ನಬೇಕು. ಫುಲ್ ತುಂಬ ಜಾಸ್ತಿ ತಿನ್ಲಿಕ್ಕೆ ಹೋಗೋದು, ತುಂಬ ಕಡಿಮೆ ತಿನ್ನಬಾರ್ದು. ಅದೇ ರೀತಿ ಋತು ಬುಕ್, ಟೈಮಿಗೆ ಕರೆಕ್ಟಾಗಿ ತಿನ್ನಬೇಕು. ಸೊ ಇದಲ್ಲದೆ ನಮ್ಮ ಆಹಾರವನ್ನು ನಾವು ಹೇಗೆ ಟ್ರ್ಯಾಕ್ ಮಾಡಬೇಕು ಅಂತ ನಾನು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, BTM ಮತ್ತು HSR ಬಡಾವಣೆ, ಬೆಂಗಳೂರು. ಸೊ ಮೊದಲನೇದಾಗಿ ಹಿತ ಬುಕ್. ಏನು ಸರ್ ಹಿತ ಬುಕ್ ಅಂತ ಹೇಳಿದರೆ, ನಮ್ಮ ದೇಹಕ್ಕೆ ಯಾವುದು ಕಂಡ್ಯೂಸಿವ್ ಇರುತ್ತೆ, ಯಾವುದು ಒಳ್ಳೆಯದಿರುತ್ತೆ ಅದನ್ನು ಮಾತ್ರ ನಾವು ಸೇವನೆ ಮಾಡಬೇಕು. ಇತ್ತೀಚೆಗೆ ನಾವು ನೋಡಿದ್ದೇವೆ ತುಂಬ ವಿರುದ್ಧ ಆಹಾರಗಳ ಸೇವನೆ ಆಗ್ತಾ ಇದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಮತ್ತೆ ಏನು ಸರ್ ಹಂಗಂದರೆ ಒಂದಕ್ಕೊಂದು ಆಗಿ ಬರ್ತಾ ಇರಲ್ಲ, ಅದನ್ನ ಮಿಕ್ಸ್ ಮಾಡಿ ತಿನ್ನುವಂಥದ್ದು, ಬಿಸಿ ನೀರಿಗೆ ಜೇನುತುಪ್ಪವನ್ನು ಹಾಕಿ ಕುಡಿಯುವಂಥದ್ದು. ಸೊ ಇದು ಕೂಡ ಆಹಾರದಲ್ಲೇ ಬರುವಂಥದ್ದು. ಇನ್ನು ಯಾವುದು ನಮ್ಮ ದೇಹಕ್ಕೆ ಅಥವಾ ನಮ್ಮ ಜಾಠರಾಗ್ನಿಗೆ ಒಳ್ಳೆಯದಲ್ಲ, ಇವಾಗ ಮೈದಾದಿಂದ ಮಾಡಿರುವಂಥ ಹಲವಾರು ಪದಾರ್ಥಗಳನ್ನು ತಿಂತಾ ಇರ್ತೇವೆ, ಕ್ವಿಕ್ ಇನ್ಸ್ಟಂಟ್ ನೂಡಲ್ಸ್ಗಳನ್ನು ತಿಂತಾ ಇರ್ತೇವೆ, ಪಿಜ್ಜಾಗಳನ್ನು ತಿಂತಾ ಇರ್ತೇವೆ, ಬರ್ಗರ್ಗಳನ್ನ ತಿಂತಾ ಇರ್ತೇವೆ ಅಲ್ವಾ, ಪಾಸ್ತಾಗಳನ್ನು ತಿಂತಾ ಇರ್ತೇವೆ. ಸೊ ಇದರಲ್ಲಿ ಎಲ್ಲೆಲ್ಲಿ ಮೈದಾ ಇರುತ್ತೆ ತುಂಬ ಹೆವಿ ಆಗಿಬಿಡುತ್ತೆ ಡೈಜೆಷನಿಗೆ. ಇದು ನಮ್ಮ ದೇಹಕ್ಕೆ ಹಿತವಾದದ್ದಲ್ಲ. ಲಾಂಗರ್ ರನ್ ಅಂದರೆ ದೀರ್ಘಕಾಲದಲ್ಲಿ ನಾವು ಹೀಗೆ ಸೇವನೆ ಮಾಡ್ತಾ ಹೋದರೆ ತೊಂದರೆಗಳಾಗುತ್ತೆ. ಅದನ್ನು ನಾವು ಟ್ರ್ಯಾಕ್ ಮಾಡಬೇಕು. ಸೊ ಹಿತವಾಗಿ ಇರುವುದನ್ನು ಮಾತ್ರ ತಿನ್ನಬೇಕು. ಏನು ಸರ್ ಹಿಂಗಂದರೆ ಹೇಗೆ ತಿನ್ನಬೇಕು? ನಾನು ಇತ್ತೀಚೆಗೆ ತುಂಬ ಫೇಮಸ್ ಒಬ್ಬರು ನ್ಯೂಟ್ರಿಷನಿಸ್ಟ್ ಇದ್ದಾರೆ, ಅಥವಾ ಡೈಟಿಷಿಯನ್ ಅಂತ ಹೇಳ್ಬೋದು, ರುಜುತಾ ಅಂತಿದ್ದಾರೆ, ಮುಂಬೈನವರು. ಸೊ ಅವರ ಒಂದು ಚರ್ಚೆಯನ್ನು ನೋಡ್ತಾ ಇರುವಾಗ ಕಂಪ್ಲೀಟಾಗಿ ಆಯುರ್ವೇದದ ಕನ್ಸೆಪ್ಟ್ಗಳನ್ನ ಹೇಳ್ತಿದ್ರು ಅವರು. ಏನು, ಈಟ್ ಸೀಸ್ನಲ್ ಅಂದರೆ ಯಾವ ಸೀಸನ್ಗಳಲ್ಲಿ ಏನೇನು ಹಣ್ಣುಗಳು ಬರ್ತಾ ಇರುತ್ತೆ, ಏನೇನು ತರಕಾರಿಗಳು ಬರ್ತಾ ಇರುತ್ತೆ ಅದನ್ನು ತಿನ್ನಿ. ಲೋಕಲ್ ಅಂದರೆ ನಿಮ್ಮ ಜಾಗದಲ್ಲಿ, ಇವಾಗ ನಾವು ಕರ್ನಾಟಕದಲ್ಲಿದ್ದೇವೆ, ಕರ್ನಾಟಕದಲ್ಲಿ ಯಾವ ಪದಾರ್ಥಗಳು ಅಥವಾ ಆಹಾರಗಳು ನಾವು ಬೆಳೀತಾ ಇರ್ತೇವೆ ಅದನ್ನು ತಿನ್ನುವಂಥದ್ದು, ಅಥವಾ ನಾವು ಸ್ಪೆಸಿಫಿಕ್ ಆಗಿರುವಂತಹ ಪ್ರದೇಶದಲ್ಲಿ ಯಾವ ಆಹಾರಗಳಿರುತ್ತೆ ಅದನ್ನು ತಿನ್ನುವಂಥದ್ದು. ಅದೇ ರೀತಿ ಈಟ್ ಟ್ರೆಡಿಷ್ನಲ್ ಅಂತ ಹೇಳ್ತಾರೆ. ಸೊ ಲೋಕಲ್, ಸೀಸ್ನಲ್, ಟ್ರೆಡಿಷ್ನಲ್ ಅಂದರೆ ಮುಂಚೆಯಿಂದ ಏನು ತಿನ್ಕೊಂಡು ಬಂದಿದ್ದಾರೆ ಸರ್. ತುಂಬ ಜನ ಅನ್ನ ತಿನ್ನಬೇಡಿ ಅಂತ ಹೇಳ್ತಾ ಇದ್ದಾರೆ, ತುಂಬ ಜನ ಈ ದಾಲನ್ನು ತಿನ್ನಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಕೂಡ ನಾವು ನಿಯಮಿತವಾಗಿ ತಿನ್ನಬೇಕು. ಪೋರ್ಷನ್ ಏನು ಇರುತ್ತೆ ಕಂಟ್ರೋಲ್ ಆಗಿ ತಿಂತಾ ಇರಬೇಕು. ಆ ಪೋರ್ಷನ್ ಕಂಟ್ರೋಲ್ ಅಂದರೆ ಏನು ಅಂತ ಕೂಡ ನಾನು ಮುಂಬರುವ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೇನೆ. ಆದರೆ ಇದೆಲ್ಲ ಕೂಡ ನಮ್ಮ ಆಹಾರದಲ್ಲಿ ಇರಬೇಕು. ಇದಲ್ಲದೆ ಷಡ್ ರಸ. ಸೊ ನಮ್ಮ ಆಹಾರದಲ್ಲಿ 6 ರಸಗಳು ಆಯುರ್ವೇದದಲ್ಲಿ ಹೇಳಿರುವಂಥದ್ದು. ಅದು ಸ್ವೀಟ್ ಆಗಿರ್ಬೋದು. ಏನು ಸರ್ ಸ್ವೀಟ್ ತಿನ್ನಬೇಡಿ ಅಂತ ಹೇಳ್ತಾರೆ, ಸ್ವಲ್ಪ ತಿನ್ನಬೇಕು ಸ್ವೀಟ್. ಉಪ್ಪು ಬೇಕು, ಖಾರ ಸ್ವಲ್ಪ ಬೇಕು, ಹುಳಿ ಸ್ವಲ್ಪ ಬೇಕು, ಕಹಿ ಸ್ವಲ್ಪ ಬೇಕು, ಕಷಾಯ ಕೂಡ ಸ್ವಲ್ಪ ಬೇಕು. ಸೊ ಇದೆಲ್ಲ ಕೂಡ ಇರುತ್ತೆ. ನೀವು ನೋಡಿರ್ಬೋದು ಒಂದು ಬಾಳೆ ಎಲೆಯಲ್ಲಿ ಬಡಿಸುವಾಗ ಯಾವ ಪದಾರ್ಥಗಳು ಎಷ್ಟೆಷ್ಟು ಬೇಕು ಅಷ್ಟಷ್ಟೇ. ಉಪ್ಪು ಎಷ್ಟಿರುತ್ತೆ, ಒಂದು 1/4 ಚಮಚದಷ್ಟು ಇರುತ್ತೆ. ಉಪ್ಪಿನಕಾಯಿ 1/4 ಚಮಚದಷ್ಟು ಇರುತ್ತೆ ಅಲ್ವಾ. ಸೊ ಈ ರೀತಿ ನಾವು ಷಡ್ರಸ ಅಭ್ಯಾಸ ಅಂದರೆ ಎಲ್ಲ ರಸವನ್ನು ಸೇವನೆ ಮಾಡ್ತಾ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ನಾವು ನೋಡ್ತಿರುವಾಗ ಹೇಗಾಗಿದೆ, ಬ್ಲ್ಯಾಂಡ್ ಡಯಟ್ ಆಗಿಬಿಟ್ಟಿದೆ. ಕೆಲವೊಂದು ರೋಗದಲ್ಲಿ ನಾವೇ ಹೇಳ್ತೇವೆ ಉಪ್ಪು ಬೇಡ, ಹುಳಿನೂ ಬೇಡ, ಖಾರನೂ ಬೇಡ, ಸಿಹಿನೂ ಬೇಡ, ಕಹಿನೂ ಬೇಡ, ಕಷಾಯನೂ ಬೇಡ ಅಂತ. ಅಂಥ ಸಂದರ್ಭದಲ್ಲಿ ನಾವು ಡಯಟ್ ತುಂಬ ರಿಸ್ಟ್ರಿಕ್ಷನ್ ಮಾಡಿದಾಗ ಪರವಾಗಿಲ್ಲ, ಆದರೆ ಸ್ವಸ್ಥವಾಗಿರೋರು ಇದನ್ನೆಲ್ಲ ಫಾಲೋ ಮಾಡಬೇಕು. ಸೊ ಇದು ನಾವು ಸಂಕ್ಷಿಪ್ತವಾಗಿ ನಮಗೆ ಏನೇನು ಹಿತ ಅಂತ ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನು ಮಿತ ಬುಕ್ ಅಂತ ಹೇಳಿದರೆ ಮಿತವಾಗಿ ತಿನ್ನಬೇಕು ಅಂತ. ಮಿತವಾಗಿ ತಿನ್ನಬೇಕಂತ ಹೇಳಿದರೆ ಡಾಕ್ಟರ್ ಶರದ್ ಕುಲಕರ್ಣಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಇಷ್ಟೇ ತಿನ್ಕೊಂಡ್ಬಿಡೋದು, ಒಂದಿಷ್ಟೇ ನೆಲ್ಲಿಕಾಯಿ ಒಳ್ಳೆಯದು ಸರ್, ನಾನು ಒಂದು ನೆಲ್ಲಿಕಾಯಿ ತಿನ್ಕೊಂಡ್ಬಿಟ್ಟು ಊಟ ಮುಗಿಸ್ತೇನೆ, ಹಂಗಾಗಲ್ಲ. ಸೊ ಮಿತ ಬುಕ್ ಅಂದರೆ ನಮ್ಮ ಜಠರ ಏನಿದೆ ಅಥವಾ ನಮ್ಮ ಹೊಟ್ಟೆ ಏನಿದೆ, ಸ್ಟಮಕ್, ಅದನ್ನು 3 ಭಾಗದಲ್ಲಿ ನಾವು ಇಮ್ಯಾಜಿನರಿಯಾಗಿ ಡಿವೈಡ್ ಮಾಡಿದರೆ, ಇವಾಗ ಹೊಟ್ಟೆನ 3 ಭಾಗದಲ್ಲಿ ನಾವು ಅದನ್ನು ವಿಭಜನೆ ಮಾಡಿದರೆ, ಒಂದು ಭಾಗದಲ್ಲಿ ಸಾಲಿಡ್ ಫುಡ್ಸ್, ಅದು ರಾಗಿ ಇರ್ಬೋದು, ಅದು ಚಪಾತಿ ಇರ್ಬೋದು, ಅನ್ನ ಇರ್ಬೋದು, ಅಥವಾ ದಾಲ್ ಇರ್ಬೋದು. ಒಂದು ಭಾಗದಲ್ಲಿ ನೀರು ಮಾತ್ರ, ಒಂದು ಭಾಗ ನಾವು ಅದನ್ನು ಖಾಲಿ ಇಡಬೇಕು. ಯಾಕೆ? ಪೆರಿಸ್ಟಾಲ್ಸಿಸ್ ಆಗ್ತಾ ಇರುತ್ತೆ ನಮ್ಮ ದೇಹದಲ್ಲಿ. ತಿಂದಿರುವಂಥ ಆಹಾರ ಮುಂದೆ ಹೋಗ್ತಾ ಇರುತ್ತೆ, ಹೊಟ್ಟೆಯಿಂದ ಅದು ಸ್ಮಾಲ್ ಇಂಟೆಸ್ಟೈನಿಗೆ ಹೋಗುತ್ತೆ, ಅಲ್ಲಿಂದ ದೊಡ್ಡ ಕರಳಿಗೆ ಹೋಗ್ತಾ ಇರುತ್ತೆ ಹಾಗೆ ಮುಂದೆ. ಸೊ ಒಂದು ಭಾಗ ವಾಯುವಿಗೆ ಅಂದರೆ ಗಾಳಿಗೆ, ಒಂದು ಭಾಗ ನೀರಿಗೆ, ಒಂದು ಭಾಗ ಮಾತ್ರ ಸಾಲಿಡ್ ಫುಡ್ಸ್. ಸೊ ಯಾವಾಗಲೂ ಕೂಡ ನೀವು ತಿನ್ನುವಾಗ ಕಂಪ್ಲೀಟಾಗಿ ಕಂಠಪೂರ್ತಿಯವರೆಗೂ ತಿನ್ಲಿಕ್ಕೆ ಹೋಗಬಾರ್ದು. ನೀವು
ಇನ್ನೂ ನನಗೊಂದು ಸ್ವಲ್ಪ ಬೇಕು ಅಂತ ಹೇಳುವಷ್ಟೊತ್ತಿಗೆ ಸ್ಟಾಪ್ ಮಾಡಬೇಕು. ಸೊ ಇದು ಮಿತ ಬುಕ್ ರೂಲ್. ಈ ಸ್ಟಮಕ್ಕನ್ನು ಏನು ನಾವು 3 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೇವೆ, ಇದು ಗೋಲ್ಡನ್ ರೂಲ್ ಅಂತ ಹೇಳ್ತೀವಿ ನಾವು ಆಯುರ್ವೇದದಲ್ಲಿ. ಸೊ ಇದನ್ನು ನೀವು ಯಾವತ್ತಿಗೂ ಕೂಡ ನೆನ್ಪಿಟ್ಕೊಳ್ಬೇಕು. ಅದು ಎಷ್ಟೇ ಚೆನ್ನಾಗಿರಲಿ ಆಹಾರ, ನೀವು ಎಲ್ಲೇ ಹೋಗಿರಲಿ, ನೀವು ಯಾವುದೇ ಫಂಕ್ಷನಲ್ಲಿ ಊಟ ಮಾಡ್ತಾ ಇರಲಿ, ನೀವು ಯಾವುದೇ ಒಂದು 7 ಸ್ಟಾರ್ ಹೋಟೆಲಲ್ಲಿ ಊಟ ಮಾಡ್ತಾ ಇರಿ, ಆದರೆ ಈ 3 ವಿಭಜನೆ ಏನಿದೆ ಇದನ್ನು ಮಾಡಿಬಿಟ್ಟು ಒಂದು ಭಾಗ ಮಾತ್ರ ಫುಡ್ಡಿಗೆ, ಅಂದರೆ ಸಾಲಿಡ್ ಫುಡ್ಡು, ಒಂದು ನೀರಿಗೆ ಮತ್ತು ಒಂದು ಗಾಳಿಗೆ. ನಾನು ಯಾಕೆ ಪದೇ ಪದೇ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಇಂಪಾರ್ಟೆಂಟ್ ಇದು. ಸೊ ಇದು ಮಿತ ಬುಕ್ಕಲ್ಲಿ ಬರುತ್ತೆ. ಇನ್ನು ಋತು ಬುಕ್ ಅಂತ ಹೇಳಿದರೆ ಟೈಮಿಗೆ ಕರೆಕ್ಟಾಗಿ ತಿನ್ನಬೇಕು. ಅದೇ ರೀತಿ ಋತುಚರ್ಯದಲ್ಲಿ ಹೇಳಿರುವಂಥ ಆಹಾರಗಳು, ಅಂದರೆ ಯಾವ್ಯಾವ ಸೀಸನಿಗೆ ಯಾವ್ಯಾವ ಆಹಾರನ ತಿನ್ನಬೇಕು ಅದೇ ಆಹಾರನ ತಿನ್ನಬೇಕು. ಸೊ ಇವಾಗ ನಾವು ನೋಡ್ತಾ ಇರ್ತೇವೆ, ಚಳಿಗಾಲ ಇರುತ್ತೆ, ಕೋಲ್ಡಾಗಿ ಇರುತ್ತೆ, ರಾತ್ರಿ 11 ಗಂಟೆಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿಂತಾ ಇರ್ತಾರೆ. ಸೊ ಅದಾಗಲ್ಲ. ಆ ಟೈಮಲ್ಲಿ ನೀವು ಉಷ್ಣ ಇರುವಂತಹ ಪದಾರ್ಥಗಳನ್ನು ತಿನ್ನಬೇಕು. ಅಂದರೆ ನೀವು ಆವಾಗ ಬಾಡಿನ ಮೇಂಟೈನ್ ಮಾಡ್ತೀರಾ, ಬ್ಯಾಲೆನ್ಸ್ ಮಾಡ್ತೀರಾ ಅಂತ. ಇನ್ನು ಟೈಮಿಗೆ ತಿನ್ನೋದು ಅಂತ ಹೇಳಿದಾಗ ತುಂಬ ಜನ ಇತ್ತೀಚೆಗೆ 9 ಗಂಟೆ, 9:30, 10 ಗಂಟೆ ರಾತ್ರಿ ಊಟವನ್ನು ಮಾಡಿಬಿಟ್ಟು 10:30, 11 ಗಂಟೆ ಅಷ್ಟೊತ್ತಿಗೆ ನಿದ್ರೆ ಮಾಡ್ತಾರೆ. ಇದರಿಂದ ಆಗ್ತಿರುವಂಥ ಸಮಸ್ಯೆಗಳು, ಮೊದಲನೇದಾಗಿ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಸ್ ಮೆಲೈಟಸ್, ಎರಡನೇದಾಗಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿಬಿಟ್ಟು ಡಿಸ್ಲಿಪಿಡೇಮಿಯಾ, ಅದರಿಂದ ಹಾರ್ಟಿಗೆ ತೊಂದರೆ, ಅದರಿಂದ ಬ್ರೈನಿಗೆ ತೊಂದರೆ, ಅದರಿಂದ ಇನ್ನೊಂದು ಯಾವುದೋ ಆರ್ಗನಿಗೆ ತೊಂದರೆ. ಮೂರನೇದಾಗಿ ಬೊಜ್ಜು. ಯಾಕೆ ಬೊಜ್ಜು ಬರ್ತಾ ಇದೆ ಅಂದರೆ ಲೇಟ್ ಡಿನ್ನರ್ಸ್, 7 ಗಂಟೆಯ ಮೇಲೆ ನಾವು ಸೇವನೆ ಮಾಡ್ತಿರುವಂಥ ಆಹಾರ ಪಚನ ಆಗೋದಕ್ಕೆ ತುಂಬ ಸಮಯ ತಗೊಳುತ್ತೆ. ಯಾಕೆಂದರೆ 7 ಗಂಟೆ ಆದಮೇಲೆ ನಮ್ಮ ಆ್ಯಕ್ಟಿವಿಟೀಸ್ಗಳು ಏನೂ ಇರಲ್ಲ. ಇಲ್ಲ ಸರ್, ನಾನು 7 ಗಂಟೆಗೆ ತಿಂದುಬಿಟ್ಟು ನೈಟ್ ಶಿಫ್ಟ್ ಇದೆ, ನಾನು ಕೆಲಸ ಮಾಡ್ತೇನೆ, ಅಲ್ಲೂ ಹೋಗ್ಬಿಟ್ಟು ಕೂತ್ಕೊಳ್ದೆ, ಅಲ್ಲಿ 2 ಅಪವಾದ ಆಗುತ್ತೆ, 2 ದೋಷ ಆಗುತ್ತೆ. ಒಂದು ಜಾಗರಣೆ ಮಾಡ್ತಾ ಇರ್ತೀರ, ಅಟ್ಲೀಸ್ಟ್ ನಿದ್ರೆ ಮಾಡಿದರೆ ಒಂದು ಮಾತು, ಅಲ್ಲಿ ಒಂದು ಜಾಗರಣೆ, ಎರಡನೇದು ಹೆವಿ ಫುಡ್ಡು. ಸೊ ಎರಡೂ ಕೂಡ ದೋಷ ಅಲ್ಲಿ. ಅದಕ್ಕೆ ಹೇಗಿರಬೇಕು ಅಂತ ಹೇಳಿದರೆ 6, 6:30, ಮ್ಯಾಕ್ಸಿಮಮ್ 7 ಗಂಟೆ ಅಷ್ಟೊತ್ತಿಗೆ ನೀವು ಎಲ್ಲೇ ಇರಲಿ. ಇಲ್ಲ ಸರ್, ನಾನು ಮನೆಗೆ ಬಂದಮೇಲೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅಂದರೆ ಬೇಗ ಬರೋದಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂದರೆ ನೀವು ಎಲ್ಲಿದ್ರೆ ಅಲ್ಲೇ ಊಟವನ್ನು ಮುಗಿಸ್ಬಿಟ್ಟು ಬಂದ ಮೇಲೆ ನೀವು ಫ್ಯಾಮಿಲಿ ಜೊತೆ ಟೈಮನ್ನು ಕಳೀರಿ ಅಂತ ನಾವು ತುಂಬ ಜನ ನಮ್ಮ ಕ್ಲೈಂಟ್ಸಿಗೆ ಹೇಳ್ತಾ ಇರ್ತೇವೆ. ಸೊ ಸ್ವಲ್ಪ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಲೇಬೇಕು, ಲೈಫ್ ಸ್ಟೈಲ್ ಚೇಂಜ್ ಮಾಡಲೇಬೇಕು. ಇಲ್ಲಾಂದರೆ ಇಲ್ಲ ಸರ್, ಟ್ರಾಫಿಕ್ ಇದೆ, ತುಂಬ 10 ಗಂಟೆ ಆಗುತ್ತೆ, ಮನೆಗೆ ಹೋಗೋದು 10:30 ಆಗುತ್ತೆ, ಆಮೇಲೆ ಊಟ ಮಾಡಿ ಅರ್ಧ ಗಂಟೆ ಟಿ ವಿ ನೋಡ್ಕೊಂಡ್ಬಿಟ್ಟು ನಿದ್ರೆ ಮಾಡ್ತೇವೆ. ಆವಾಗ ಈ ಬೊಜ್ಜು, ಈ ಸಕ್ಕರೆ ಕಾಯಿಲೆ ಅಥವಾ ಇನ್ನೂ ತುಂಬ ಸಮಸ್ಯೆಗಳು ಉದ್ಭವ ಆಗುವ ಸಾಧ್ಯತೆಗಳಿರುತ್ತೆ. ಇದನ್ನು ನಾವು ಖಂಡಿತವಾಗ್ಲೂ ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಇದನ್ನೇ ನಾವು ಟ್ರ್ಯಾಕಿಂಗ್ ಆಫ್ ಯುವರ್ ಫುಡ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ. ನಿಮ್ಮ ಆಹಾರ ಶೈಲಿ, ನಿಮ್ಮ ಆಹಾರ ಏನಿದೆ ಅದನ್ನು ನಾವು ಹೇಗೆ ಟ್ರ್ಯಾಕ್ ಮಾಡಬೇಕು ಅಂತ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೇನೆ. ತುಂಬ ದೊಡ್ಡ ಮಾಹಿತಿ. ಆಯುರ್ವೇದ ಕಂಪ್ಲೀಟಾಗಿ ಮಾತಾಡೋದು ಆಹಾರದ ಬಗ್ಗೆ. ಯಾಕೆಂದರೆ ನೀವು ಏನು ತಿಂತೀರಾ ಅದೇ ನೀವು ಇರ್ತೀರಾ. ಅದು ನಿಮ್ಮ ಮನಸ್ಸಿರಬಹುದು, ನಿಮ್ಮ ಶರೀರ ಇರಬಹುದು. ನಾವೆಲ್ಲ ಹೇಳ್ತೇವೆ ಫಿಸಿಕಲ್, ಮೆಂಟಲ್, ಇಮೋಷ್ನಲ್, ಸ್ಪಿರಿಚುವಲ್. ನಾನು ಅದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತೇನೆ, ಡಿಜಿಟಲ್ ಮತ್ತು ಫೈನಾನ್ಷಿಯಲ್ ಅಲ್ವಾ. ಇತ್ತೀಚೆಗೆ ಇಷ್ಟು ದಿವಸ ಬರೀ ಹೆಲ್ತ್ ಅಂದರೆ ಏನು ಅಂತ WHO ಹೇಳುವಾಗ ಫಿಸಿಕಲ್ ವೆಲ್ ಬೀಯಿಂಗ್, ಮೆಂಟಲ್ ವೆಲ್ ಬೀಯಿಂಗ್, ಇಮೋಷ್ನಲ್ ವೆಲ್ ಬೀಯಿಂಗ್, ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತ ಹೇಳ್ತಿದ್ರು. ಇವಾಗ ನಾವು ಅದಕ್ಕೆ ಫೈನಾನ್ಷಿಯಲ್ ಮತ್ತು ಡಿಜಿಟಲ್ ವೆಲ್ ಬೀಯಿಂಗ್ ಅಂತ ಕೂಡ ಹೇಳ್ತೇವೆ. ಯಾಕೆಂದರೆ ಮೊಬೈಲ್ ಅಡಿಕ್ಷನ್ ಕೂಡ ತುಂಬ ಆಗಿದೆ, ಅಥವಾ ಸ್ಕ್ರೀನ್ ಟೈಮ್ ತುಂಬ ಆಗಿದೆ. ಅದರ ಬಗ್ಗೆನೂ ಕೂಡ ಸುದೀರ್ಘವಾದ ಚರ್ಚೆಯನ್ನು ಮಾಡೋಣ ಮುಂಬರುವ ಸಂಚಿಕೆಗಳಲ್ಲಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಿಷ್ಟು ಹೆಲ್ತ್ ಟಿಪ್ಸ್ಗಳನ್ನ ತೊಗೊಂಡು ಬಂದುಬಿಟ್ಟು ನಿಮ್ಮ ಮುಂದೆ ನಾನು ಬರ್ತೇನೆ. ನಾನು ನಿಮ್ಮ ಡಾಕ್ಟರ್ ಶರತ್ ಕುಲಕರ್ಣಿ. ನಮಸ್ಕಾರ.